ಒಂದ್ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ. ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಬಿಜೆಪಿನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ನೋಡ್ರಿ ತಾಯಂದ್ರೆ ಅಕ್ಕ ಅಣ್ಣಂದಿರೆ, ನೀವೇ ನಿಮ್ ಕೈಯಾರ ಸ್ವತಃ ಓಟ್ ಹಾಕಿ ಆಯ್ಕೆ ಮಾಡಿದಂತ ಮಿನಿಸ್ಟರ್ಗಳು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯಾವ ತರ ಅಸಡ್ಡವಾಗಿ ಮಾತಾಡ್ತಾರ. ನೀವೇನು 5 ಗ್ಯಾರಂಟಿಗಳಿಗೆ ಆಸೆ ಬಿದ್ದು ಓಟ್ ಹಾಕಿ ಗೆಲ್ಸಿದ್ರಲ್ಲ, ಸ್ವತಃ ಅವ್ರ ಬಾಯಿಂದಾನೇ ಬರ್ತಕ್ಕಂತ ಮಾತು ನೋಡ್ರಿ. ಕೇವಲ ಗ್ಯಾರಂಟಿಗಳಿಗೆ ನಿಮ್ ಮಕ್ಕಳ ಭವಿಷ್ಯನ ಒತ್ತಿ ಇಟ್ಟಿರಿ. ಅವತ್ತು ನೀವು 5 ಗ್ಯಾರಂಟಿಗಳಿಗೆ ಆಸೆ ಬೀಳದಂದ್ರ ಇಷ್ಟೊತ್ತಿಗೊಂದು ಯಾವ್ದಾರ ನೋಟಿಫಿಕೇಶನ್ ಆಗಿರೋದು, ನಿಮ್ ಮಕ್ಕಳು ಜಾಬ್ ತಗೊಂಡಿರೋದು. ನಿಮ್ ಮಕ್ಕಳು ರೋಡಿಗಳೇ ಅವಶ್ಯಕತೆ ಬರ್ತಿರ್ಲಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರು ಕೊಡೋ 2,000ದಿಂದ ನೀವು ಬದುಕಿರೋವರೆಗೂ ನಿಮ್ ಜೀವನ ನಡೀತಾ ಇದೇನು ವಿಚಾರ ಮಾಡ್ರಿ. ಅವ್ರು ಕೊಡೋ 2,000 ನೀವು ದುಡಿಯೋ 150 ರೂಪಾಯಿ ಸಮಯ ಇಲ್ಲ. ಹೆಣ್ಣು ಮಕ್ಕಳು ಕೂಲಿ ಮಾಡಿ ದಿನಕ್ಕೆ 150 ರೂಪಾಯಿ ದುಡಿದ್ರು ಕೂಡ 5 ವರ್ಷದಲ್ಲಿ 2,73,750 ರೂಪಾಯಿ ಆಗ್ತದ. ರಿಟರ್ನ್ ಅವ್ರಿಗೆ 1,53,700 ನೀವೇ ಕೊಡ್ಬೋದು. ನೆಕ್ಸ್ಟ್ ಬರೋ ಎಲೆಕ್ಷನ್ ಅಲ್ಲಿ ಆದ್ರೂ ಸ್ವಲ್ಪ ವಿಚಾರ ಮಾಡಿ ಓಟ್ ಹಾಕ್ರಿ. ಡಿ.ಕೆ ಸಾಹೇಬ್ರು ಏನ್ ಹೇಳಿದ್ರಲ್ಲ, ನೋಟಿಫಿಕೇಶನ್ ಆಗಲಾರ ಸಂಬಂಧನೇ 3,000 ಕೊಡ್ತಿದೀವಿ ಅಂತ. ನೀವು 3,000ನ ಎಲ್ಲಾರು ಹೋಗಿ ಬೆಂಕಿ ಹಚ್ಚಿರಿ. ನೀವು ಕೊಡೋ 3,000 ತಿಂಗಳ ಕಟ್ಟೋ ರೂಮ್ ರೆಂಟು ಮೆಸ್ಸಿಗೆ ಆಗಲ್ಲ. ನೀವು ಕೊಡೋ 3,000ದಿಂದ ಇನ್ನ ಎಲ್ಲಿದ್ ನಮ್ ಜೀವನ ನಡೆಸ್ಬೇಕು. ತಾಯಂದಿರೆ, ಅಣ್ಣಂದಿರೆ, ಅಕ್ಕಂದಿರೆ, ನಿಮ್ಗೆಲ್ಲ ಹೇಳೋದು ಒಂದೇ ಮಾತು. CM ಎಲೆಕ್ಷನ್ ಅಲ್ಲ, ನಿಮ್ಮ ಗ್ರಾಮದ ಎಲೆಕ್ಷನ್ ಹಿಡಿದು CM ಎಲೆಕ್ಷನ್ ಅವ್ರಿಗೂ ಕೂಡ ನೀವು ಒಂದ್ ಓಟ್ ಹಾಕ್ಬೇಕಾದ್ರೆ 50 ರೂಪಾಯಿ ಕೂಡ ಹೆಸರಬಾರ್ರಿ. 100% ಪವರ್ ನಮ್ಮ ಹತ್ರ ಇರ್ತದ. ಕುತ್ತಿಗೆ ಪಟ್ಟಿಡ್ದು ಕೇಳೋಷ್ಟು ಅಧಿಕಾರ ನಮ್ಗೆ ಇರ್ತದ. ಯಾಕೆ ಈ ಕೆಲಸ ಮಾಡಿಲ್ಲ ಅಂತ ನೀವು ನೋಡ್ ತಿಂದು ಓಟ್ ಹಾಕಿದ್ರೆ, ಡಿ.ಕೆ ಶಿವಕುಮಾರ್ ಸಾಹೇಬ್ರು ಅಂದ್ರಲ್ಲ, 3,000 ಕೊಡ್ತಿದೀವಲ್ಲ ನಾವು ನೋಟಿಫಿಕೇಶನ್ ಮಾಡ್ಲಾರ ತಲೆಗೆ, ಆತರ ಹಂಚಬೇಕಾಗತ್ತ. ಇನ್ ಮುಂದಾದ್ರು ನಿಮ್ ಮಕ್ಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ರಿ. ಗ್ಯಾರಂಟಿ ಅಂತ 1,000, 2,000 ಅಂತ ಆಸೆ ಆಮಿಷಗಳಿಗೆ ಒಳಗಾಗಿ ನಿಮ್ ಓಟ್ಗಳನ್ನ ಮಾರ್ಕೆ ಬಾರ್ರಿ.